ನೋಡಿ, ಯಾವುದು ಶಾಶ್ವತ ಅಲ್ಲ. ಈ ಪ್ರಪಂಚವೇ ಶಾಶ್ವತ ಅಲ್ಲ ಅಂದಮೇಲೆ ಇನ್ನು ನಾವು ಶಾಶ್ವತ ಅಲ್ಲ ಅಂದರೆ ನಾವು ಶಾಶ್ವತನೇ. ನಮ್ಮ ದೇಹ ಶಾಶ್ವತ ಅಲ್ಲ. ಹಾಗಾಗಿ ಇಲ್ಲಿ ಸುಖಗಳು ಶಾಶ್ವತ ಅಲ್ಲ. ಅಲ್ಪ ಕ್ಷಣಿಕ ಸುಖಗಳು. ಕ್ಷಣಿಕ ಸುಖಕ್ಕೆ ಯಾವನು ಆಸೆ ಪಡ್ತಾನೋ ಅವನು ಕ್ಷಣಿಕನೇ ಆಗ್ತಾನೆ. ನಿಜವಾದ ಸುಖ ಇರುವುದು ಈ ಆತ್ಮಾನಂದದಲ್ಲಿ. ಆತ್ಮವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಯಾವಾಗ ಅಂತಂದರೆ ಹರಿಯ ಭಜಿಸಬೇಕು. ನೋಡಿ, ಮಾನವ ಜನ್ಮ ಸಿಗೋದು ಬಹಳ ಕಷ್ಟ. ಎಷ್ಟೋ ಕೋಟಿ ಜನ್ಮಗಳನ್ನು ದಾಟಿ ಮಾನವ ಜನ್ಮಕ್ಕೆ ಬಂದಿರ್ತೇವೆ. ಮಾನವ ಜನ್ಮಕ್ಕೆ ಬಂದಾಗ ಕೂಡ ನಾವು ಅರಿಯದೆ ಈ ವ್ಯಾಪಾರಗಳಲ್ಲಿ ಕೂಡ್ತೇವೆ. ಹುಟ್ಟಬೇಕು, ಮದುವೆ ಆಗಬೇಕು, ಮಕ್ಕಳನ್ನ ಹಡಿಬೇಕು, ಉದ್ಯೋಗ ಮಾಡಬೇಕು, ಕೊನೆಗೆ ಅದರಲ್ಲೇ ಸಾಯಬೇಕು. ಆದರೆ ಇದೇ ಜೀವನ ಅಲ್ಲ. ನೋಡಿ, ಇದೊಂದು ಸಂಪ್ರದಾಯ ಅಷ್ಟೇ ಮದುವೆ ಎಂಬುದು. ಅದರಿಂದ ನೀವು ಹರಿಸ್ಮರಣೆ ಮಾಡೋದೇ ಮುಖ್ಯ ಜೀವನ. ಯಾಕೆ ಅಂತಂದರೆ ನಿಮಗೇನು ಸಿಕ್ತು ಸುಖ? ಕೊನೆಯವರೆಗೂ ದುಡಿತಾನೇ ಇದ್ರಿ. ಒಂದು ದಿವಸ ಕೊನೆಗೆ ನೀವು ಸಾಯಬೇಕಾದ್ರೆ ಮಕ್ಕಳು ನಿಮ್ಮ ಜೊತೆಗೆ ಬರೋಲ್ಲ, ಹೆಂಡತಿ ನಿಮ್ಮ ಜೊತೆಗೆ ಬರೋಲ್ಲ. ಅದು ಕೆಲವರು ಹೇಳ್ಬೋದು, ಆನಂದ ಸಿಗ್ತದಪ್ಪ, ಕ್ಷಣಿಕ ಆನಂದ ಅಂತ. ಅದೇ ಕ್ಷಣಿಕ. ನಿಮಗೆ ಒಂದು ರಹಸ್ಯ ಹೇಳ್ತೀನಿ, ತಿಳ್ಕೊಳ್ಳಿ. ಇದಕ್ಕೆ ನಾವು ಅರ್ಥ ಮಾಡಿಕೊಂಡ್ರೆ ಕಮೆಂಟ್ ಮಾಡಿ. ಒಂದು ಒಗಟು ಹೇಳ್ತೀನಿ. ಆಕಾಶ ಏನೂ ಮಾಡೋಕ್ಕಾಗಲ್ಲ, ಅಗ್ನಿ ಸುಡೋಕ್ಕಾಗಲ್ಲ, ನೀರು ತೊಯ್ಸೋಕ್ಕಾಗಲ್ಲ, ಬೆಂಕಿ ಸುಡೋಕ್ಕಾಗಲ್ಲ, ನೀರು ತೊಯ್ಸೋಕ್ಕಾಗಲ್ಲ, ಅದು ಹಾಗೆ ಗಾಳಿ ಒಣಗ್ಸೋಕ್ಕಾಗಲ್ಲ, ಮತ್ತು ಯಾರಿಗೂ ಕಾಣಿಸಲ್ಲ. ಅದ್ರ ಫೋಟೋ ಸಮೇತ ಯಾರಿಗೂ ತೆಗೋಕ್ಕಾಗಲ್ಲ. ಅದು ಯಾರು ಅಂತ ಕಮೆಂಟ್ ಮಾಡಿ ಹೇಳಿ. ಹೌದಾ? ಅಂತಹ ನೀವು ಏನು ಮಾಡ್ತಿದ್ದೀರಿ ಅಂತ ಅಂದರೆ, ಈ ದೇಹ ನನ್ನದು ಅಂದ್ಕೊಂಡು ನಾನು ಅಂದ್ಕೊಂಡು ಬಿಟ್ಟಿದ್ದೀರ. ಯಾವತ್ತ ನಾನು ನನ್ನನ್ನು ಬಿಟ್ಟು ದೇಹ ಬೇರೆ ಆತ್ಮ ಬೇರೆ, ಆತ್ಮಾನಂದದಲ್ಲಿ ಮುಳುಗ್ತಿರೋ ಅಂದರೆ ಶ್ರೀರಾಮ ಸ್ಮರಣೆ ಮಾಡ್ತಿರೋ ಅವಾಗೇ ಮುಕ್ತಿ. ನೋಡಿ, ಕಲಿಯುಗದಾಗ ಯಜ್ಞ, ಜಪ, ಕ್ರಿಯೆ, ತಪ ಏನು ಮಾಡಿದರೂ ಫಲ ಜಲ್ದಿ ಸಿಗಲ್ಲ. ಆದರೆ ನೀವು ಕೇವಲ ಅರ್ಥ ಗೊತ್ತಿದ್ರೂ ಪರವಾಗಿಲ್ಲ, ಜೈ ಶ್ರೀರಾಮ್ ಅಂತ ಸ್ಮರಣೆ ಮಾಡ್ತಾನೆ ರೀ, ನಿಮಗೆ ತತ್ವಜ್ಞಾನ ಸಿಗುತ್ತೆ. ಉದಾಹರಣೆ ಬೇಕಾ? ರತ್ನಾಕರ ಆತ ಒಬ್ಬ ಬೇಡ. ಆದರೆ ನಾರದ ಮುನಿಗಳಿಂದ ವರ ಪಡೆದು 12 ವರ್ಷ ಶ್ರೀರಾಮ ನಾಮ ಸ್ಮರಣೆ ಮಾಡಿ ವಾಲ್ಮೀಕಿ ಕಟ್ಟಿಕೊಂಡು ಕೊನೆಗೆ ವಾಲ್ಮೀಕಿ ಋಷಿಯಾದ ಶ್ರೀಮದ್ ರಾಮಾಯಣ ಬರೆದ. ಹಾಗಾಗಿ ಹರಿಸ್ಮರಣೆ ಮಾಡಿ. ಜೈ ಶ್ರೀರಾಮ್.